ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇಂದು ನಾವು ಒಂದು ಬರ್ಡೇ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅವರ ದೊಡ್ಡಪ್ಪನವ್ರದ್ದು 75th ಬರ್ಡೇ ಸೆಲೆಬ್ರೇಷನ್ ಫಂಕ್ಷನ್ ಇತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಈಗ ಹೋಗ್ತಾ ಇರೋದು ನೈಸ್ ರೋಡ್ ಮುಖಾಂತರ. ಇಲ್ಲಿ ನೀವು ನೋಡ್ತಾ ಇರಬಹುದು ಬಿಲ್ಡಿಂಗ್ಸ್ಗಳು. ಅದು ನೋಡಿದ ಕೂಡಲೇ ಗೊತ್ತಾಗುತ್ತೆ ನೈಸ್ ರೋಡ್ ಹೋಗ್ತಾ ಇದ್ದೀವಿ ಅಂತ. ತುಂಬಾ ಚೆನ್ನಾಗಿದೆ ವ್ಯೂ ಎರಡು ಕಡೆಗೂ ಕೂಡ. ಮತ್ತು ಈ ವಿಡಿಯೋನ ಎಂಡ್ ತನಕ ನೋಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ. ನೋಡಿ, 4 ಬಿಲ್ಡಿಂಗ್ಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಯಾವುದೋ ಒಂದು ಕಲ್ಲುಗಳನ್ನು ಇಟ್ಟಂಗೆ ಕಾಣಿಸುತ್ತೆ. ನಾನು ಈ ಥರ ಒಂದು ಲ್ಯಾವೆಂಡರ್ ಕಲರ್ ಸೀರೆನ ಉಟ್ಕೊಂಡಿದ್ದೀನಿ. ಅದಕ್ಕೆ ಪಫ್ ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಂಡಿರೋದು. ಸೊ ಒಂದು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಯಾಕೆಂದರೆ ಗ್ರ್ಯಾಂಡ್ ಫಂಕ್ಷನ್ ಅಂತೂ ಇರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಕೇಕ್ ಕಟಿಂಗ್ ನಡೀತಾ ಇದೆ. ತುಂಬ ಚೆನ್ನಾಗಿತ್ತು ಫಂಕ್ಷನ್ನು, ಸಿಂಪಲ್ಲಾಗಿ ಮತ್ತು ತುಂಬಾ ಚೆನ್ನಾಗಿತ್ತು. ಇದಕ್ಕಿಂತ ಮುಂಚೆ ಪೂಜೆ ಕೂಡ ಇತ್ತು ಮತ್ತು ತುಂಬ ಜನ ಬಂದಿದ್ದರು ಕೂಡ. ಮತ್ತು ಇದರ ನಂತರ ಊಟ ಕೂಡ ಇತ್ತು. ಸೊ ಎಲ್ಲನೂ ಎಂಜಾಯ್ ಮಾಡಿದ್ವಿ. ತುಂಬ ಜನ ಸಿಕ್ಕಿದ್ರು ಮಾತಾಡೋಕ್ಕೆಲ್ಲ. ಡೈಲಿ ಅಂತೂ ಯಾರನ್ನೂ ಮೀಟ್ ಮಾಡೋಕ್ಕಾಗಲ್ಲ. ಈ ಥರ ಫಂಕ್ಷನ್ಗಳಾದಾಗ ಮೀಟ್ ಮಾಡಬಹುದು. ಅದು ಅಲ್ಲದೆ ಇವರು 75 ಇಯರ್ಸ್ ಅಂತ ಅನಿಸೋದೇ ಇಲ್ಲ. ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಕೂಡ ಈ ಪೇರು. ತುಂಬಾ ಖುಷಿ ಕೊಡುತ್ತೆ ಆಗಿನ ಜನ್ರೇಷನನ್ನು ನೋಡೋಕ್ಕೆ. ಎಷ್ಟು ಚೆನ್ನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಈಗಲೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ. ಮತ್ತು ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಫಂಕ್ಷನ್ನ. ಇದು ಫ್ರೆಂಡ್ಸ್ ಇನ್ನೊಂದು ದಿನದ ವಿಡಿಯೋ. ನಾನು ಇನ್ನೊಂದು ಫಂಕ್ಷನ್ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಗ್ರೀನ್ ಕಲರ್ ಸೀರೆ ಉಟ್ಟಿದ್ದೀನಿ, ಹಾಗೂ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಗ್ರೀನ್ ನೇಲ್ ಪಾಲಿಷ್, ಗ್ರೀನ್ ಬ್ಯಾಂಗಲ್ಸ್ ಹಾಗೂ ಎಲ್ಲ ಮ್ಯಾಚಿಂಗ್ ಮಾಡಿದ್ದೀನಿ. ಸೊ ಈ ಒಂದು ಲುಕ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓವರಾಲ್ ತುಂಬಾ ಚೆನ್ನಾಗಿ ಲುಕ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇದು ಸೀರೆ ಸಿಂಪಲ್ ಆಗಿದೆ, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಬಂದಿರೋದು ನಮ್ಮ ಹಸ್ಬೆಂಡ್ ಅವರ ಮಾವವರ ಷಷ್ಠಿ ಪೂರ್ತಿ ಫಂಕ್ಷನ್ಗೆ. ಸೊ ಇದು ಇದ್ದದ್ದು ಬಸವನಗುಡಿ ಕಲ್ಯಾಣ ಮಂಟಪದಲ್ಲಿ. ಸೊ ಇಲ್ಲೂ ಕೂಡ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ನಡೀತು. 60 ವರ್ಷ ತುಂಬಿದ ನಂತರ ಈ ಫಂಕ್ಷನ್ನ ಮಾಡ್ತಾರೆ. ಸೊ ಇಲ್ಲೂ ಕೂಡ ತುಂಬ ಜನರನ್ನು ಮೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫಂಕ್ಷನ್, ಎಂಜಾಯ್ ಮಾಡಿದ್ವಿ. ರೈಟ್ ಸೈಡ್ ಅಲ್ಲಿ ಈ ಷಷ್ಠಿ ಪೂರ್ತಿ ಫಂಕ್ಷನ್ 2 ದಿನದ್ದಾಗಿರುತ್ತೆ. ನಾವು ಬಂದಿದ್ದು ಸೆಕೆಂಡ್ ಡೇ ಫಂಕ್ಷನ್ಗೆ. ಇಲ್ಲಿ ಪೇರನ್ನು ಕೂರಿಸ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದಾರೆ. ಕಲಶಗಳಲ್ಲಿ ನೀರನ್ನು ತುಂಬಿಸ್ಕೊಂಡು ಎಲ್ಲರೂ ದೊಡ್ಡವರು ಅವರಿಗೆ ಸ್ನಾನ ಮಾಡಿಸ್ತಾರೆ. ಇದು ಒಂದು ಕೂಡ ತುಂಬ ಚೆನ್ನಾಗಿದೆ ಫಂಕ್ಷನ್ನು. ತುಂಬಾ ನೋಡ್ಬೋದು. ತುಂಬ ಜನರನ್ನು ಮೀಟ್ ಮಾಡಿದ್ವಿ. ಅದರ ನಂತರ ಮಾಂಗಲ್ಯ ಧಾರಣೆ ಫಂಕ್ಷನ್ ರಿಚುವಲ್ ಇತ್ತು. ಸೊ ಅದು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂತು.
ಊಟ ಎಲ್ಲ ಮುಗಿಸಿ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಹೊರಡೋ ತನಕ ಸಂಜೆನೇ ಆಗೋಗಿತ್ತು. ಸೊ ಎಲ್ಲ ಚೆನ್ನಾಗಿ ಫಂಕ್ಷನ್ ಎಲ್ಲ ಎಂಜಾಯ್ ಮಾಡಿ ಮನೆ ಕಡೆಗೆ ಹೊರಟ್ವಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.